ಐತಿರಿ ಪ್ರಶಸ್ತಿ ಪ್ರದಾನ ಸಮಾರಂಭ ದಿನಾಂಕ 19/7/2020 ಭಾನುವಾರ ಇಂದು ಬೆಳಗ್ಗೆ 9 ಗಂಟೆಗೆ ಉದಯ ಭಾನು ಕಲಾ ಸಂಘ ಗವಿ ಗಂಗಾಧರ ಸ್ವಾಮಿ ಸಾಲು ಮಠದ ಎದುರು ರಾಮಕೃಷ್ಣ ಆಶ್ರಮ ಬಡಾವಣೆ ಬೆಂಗಳೂರು 78. ಒಂದು ವಿಶೇಷತೆ ಏನಂದರೆ ಈ ಸಂಸ್ಥೆ ವಿದ್ಯಾರ್ಥಿಗಳಿಂದ ಸಂಗೀತ ಪ್ರದರ್ಶನ ಇರುತ್ತೆ. ಕಾರ್ಯಕ್ರಮಕ್ಕೆ ಚಂದ್ರಶೇಖರ್ ಬಾವಳಿ ಜೂನಿಯರ್ ಶಂಕರ್ ನಾಗ್ ಅವರು ಕಾರ್ಯಕ್ರಮಕ್ಕೆ ಆಗಮಿಸುತ್ತಿದ್ದಾರೆ. ನಮ್ಮ ಒಬ್ಬರು ವಿಶೇಷ ಅತಿಥಿಗಳು, ಇವ್ರ ಹೆಸರು ಚೇತನ್ ಅಂದ್ಬಿಟ್ಟು, ಸರ್ ಸ್ವಲ್ಪ ಹಂಗೆ ಮೇಲ್ಕೆ ಹಂಗೆ ನಿಂತ್ಕೊಳ್ಳಿ, ಅಲ್ಲೇ ತಿರುಗಿ, ಚೇತನ್ ಕೆ ರಾಮೇಗೌಡ ಅಂದ್ಬಿಟ್ಟು ಇವ್ರ ಹೆಸರು. ಹಳ್ಳಿ ಪ್ರತಿಭೆ, ದೊಡ್ಡಕೊಪ್ಪಲು ಗ್ರಾಮ, ಸಮಾಜ ಸೇವೆ, ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಖಾತೆಯ ಬಳಕೆಗಾರರು, ಪಿರಿಯಾಪಟ್ಟಣ ತಾಲೂಕು, ಮೈಸೂರು ಜಿಲ್ಲೆ. ಸಮಾಜ ಸೇವೆಯಲ್ಲಿ ಹಲವಾರು ನಿರ್ಗತಿಕ ಕುಟುಂಬರಿಗೆ ಹಾಗೂ ಸಂಕಷ್ಟ ಹಾದಿಯಲ್ಲಿ ತುಳುವಂಥ ಕುಟುಂಬಕ್ಕೆ ಪೂರ್ಣ ಸೇವೆಯನ್ನು ಹಲವಾರು ವರ್ಷಗಳಿಂದ ಒದಗಿಸುತ್ತಾ ಬರ್ತಾ ಇದ್ದಾರೆ. ಕೆಲವು ತಿಂಗಳಿಂದ ಮೈಸೂರು ನಂಜನಗೂಡು ತಾಲೂಕಿನ ಹುಲ್ಲಳ್ಳಿ ಗ್ರಾಮದಲ್ಲಿ ವಾಸವಾಗಿರುವ 2 ಕಾಲು ಕಳ್ಕೊಂಡಿರೋ ಮಹಿಳೆ ಸಂಕಷ್ಟದಲ್ಲಿದ್ದಾಗ ಅವರು ಆತ್ಮಹತ್ಯೆಗೆ ಪ್ರಯತ್ನಿಸಿದ್ರು. ಪೂಜಾ ಅನ್ನೋ ಒಂದು ಮಹಿಳೆ ಹೆಣ್ಣುಮಗಳು ಅವರು ಸಂಕಷ್ಟದಲ್ಲಿ ಅರಿತು ಸತತವಾಗಿ 3 ತಿಂಗಳು ಶ್ರಮಪಟ್ಟು ಹಲವಾರು ವಿಡಿಯೋಗಳನ್ನು ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಹರಿದು ಬಿಡುತ್ತಾ ಕೊನೆಗೆ ಸಚಿವರ ಕರ್ನಾಟಕ ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಕುಮಾರಸ್ವಾಮಿ ಅವರು ಬರೋ ತನಕ ಅವರ ಸಾಧನೆ, ಅವರ ಗುರಿ ಅವರು ಬಿಟ್ಟಿಲ್ಲ. ಒಂದು ಹೆಣ್ಣುಮಗಳಿಗೆ ಮನೆ ಸಂಕಷ್ಟ ಕರೆಸಿ ಅದು ಕುಮಾರಸ್ವಾಮಿ ಅವರು ಬಂದು ನಾನು ನೋಡಿದೆ ಅದು ಆ ವಿಡಿಯೋ ನಾನು ನೋಡಿದ್ದೀನಿ ಸರ್. ಚೇತನ್ ಸರ್, ಆ ವಿಡಿಯೋನ ನಾನು ನೋಡಿದ್ದೀನಿ. ಆದರೆ ನಿಮ್ಮ ಸಾಧನೆ ನಮ್ಮದೆಲ್ಲ ಒಂದು ಚಿಟ್ಕ ಸರ್. ಯಾಕೆಂದರೆ ನಿಮ್ಮ ಸಾಧನೆ ಅಂತ HD ಕುಮಾರಸ್ವಾಮಿ ಅವ್ರ ಮನೆಗೆ ಬರೋ ತನಕನೂ ನೀವು ಆ ಸಾಧನೆಗೆ ಗುರಿಯಾಗಿ ನಿಂತಿರಲ್ಲ. ನಾವು ಒಂದು ವಿಡಿಯೋ ಹಾಕಿದ ತಕ್ಷಣ ಅಯ್ಯೋ ಏನು ಯಾರು ನೋಡಿಲ್ಲ ಬಿಡಾಕು ಅಂತ ಇದೆ. ಆದರೆ ನೀವು 3 ತಿಂಗಳು ಸತತವಾಗಿ ನೀವು ಮಾಡಿ. ಬಟ್ HD ಕುಮಾರಸ್ವಾಮಿ ಯಾಕೆಂದರೆ ಅವರ ಅಪ್ಪಟ ಅಭಿಮಾನಿ. ನನ್ನ ಇದರಲ್ಲಿ ನಾನು ಹೇಳ್ತೀನಿ, ಯಾಕೆ ನಾನು ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ನೋಡಿ, ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಕ್ಕೆ ಮುಂದೆ ನೋಡಿ ನನ್ನ ಕೈಯಲ್ಲಿದೆ ಕುಮಾರಸ್ವಾಮಿ ಅವರ HD ಕುಮಾರಸ್ವಾಮಿ ಅವ್ರದ್ದು. ಆದರೆ ಇವತ್ತು ಸುದ ಯಾರಿಗೂ ತೋರಿಸ್ಕೊಳ್ಳಲ್ಲ, ಒಂದೊಂದು ಟೈಮಲ್ಲಿ ಮಾತ್ರ ಸೋರ್ಕೋತೀನಿ. ಯಾಕೆಂದರೆ ಇವತ್ತು ನೀವೇನು ಮಾಡಿದ್ರು, ಇದೇನೆ 2006ರಲ್ಲಿ ಅದೇ ಪರಿಸ್ಥಿತಿಯಲ್ಲಿ ನಾನಿದ್ದೆ. ಅವತ್ತು ನನ್ನ ಕಾಪಾಡಿದಂಥ ವ್ಯಕ್ತಿ HD ಕುಮಾರಸ್ವಾಮಿ, ನನ್ನನ್ನು ಕಾಪಾಡಿದಂಥ. ಇವತ್ತೊಬ್ಬ ಮನುಷ್ಯನಾಗಿ ನಾನು ಇದ್ದೀನಿ ಅಂದರೆ HD ಕುಮಾರಸ್ವಾಮಿ ಅವರೇ ನನ್ನನ್ನು ಕಾಪಾಡಿರೋದು. ಯಾಕೆಂದರೆ ಸಂಕಷ್ಟದಲ್ಲಿದ್ದವ್ರು ಅವರು ಕಾಪಾಡಿ ನನ್ನನ್ನು ಸಾಲಗಾರನಾಗಿ ಸಾಲದ ಸುಳಿಲು ತಗಲಾಕೊಂಡು, ಅದು ನನ್ನ ತಪ್ಪು ಏನು ಅಂದರೆ ಸ್ನೇಹ ಭಾಗದಲ್ಲಿ ಸಾಲ ಇಸ್ಕೊಟ್ಟು ತಪ್ಪು ಮಾಡಿಕೊಂಡಿದ್ದು. ಅವರು ನನ್ನ ಜೀವ ಉಳಿಸಿದ ಜೀವದಾತರು. ಇವತ್ತು ಡಿಸೆಂಬರು ಇದೇ ಸ್ಫೂರ್ತಿ ಕಲಾ ಟ್ರಸ್ಟು ಅವರ ಹುಟ್ಟಿದ ಹಬ್ಬದ ದಿನ ರಿಜಿಸ್ಟ್ರೇಷನ್ ಆಗಿರೋದು 2013. ಅದಕ್ಕೆ ಅವರು ಎಷ್ಟು ವರ್ಷ, ಅವರು ಹುಟ್ಟಿದ ದಿನಕ್ಕೆ ಅವರಿಗೆ ಎಷ್ಟು ವರ್ಷ, ಇವಾಗ 67, ಇವಾಗ 66 ಆಗಿದೆ, ನೆಕ್ಸ್ಟ್ 67 ಡಿಸೆಂಬರ್ನಲ್ಲಿ 67 ಜನ ಸಾಧಕರನ್ನ ಗುರುತಿಸಿ ಸನ್ಮಾನ ಮಾಡ್ತಾ ಬರ್ತಾ ಇರುವ ಸ್ಫೂರ್ತಿ ಕಲಾ ಟ್ರಸ್ಟು. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ನೀವು ಅಂತ HD ಕುಮಾರಸ್ವಾಮಿ ಅವ್ರನ್ನ ಕರೆಸಿದ್ರಲ್ಲ, ಅದು ನನಗೆ ಹೆಮ್ಮೆ ಆಗ್ತಾ ಇದೆ. ಬಟ್ ನಾನು ರಾಜಕೀಯದವನಲ್ಲ, ನಾನು ಯಾವ ಪಕ್ಷದವನೂ ಅಲ್ಲ. ನನಗೆ ಏನಂದರೆ ಕುಮಾರಸ್ವಾಮಿ ಇಷ್ಟ, ನಮ್ಮ ಏರಿಯಾದಲ್ಲಿ ಬಾಲಾಜಿ ಸಿಂಗ್ ಅವರು ಇಷ್ಟ, ಕಾಂಗ್ರೆಸ್ನಲ್ಲಿ ಬಂದು ರಾಜಗೋಪಾಲ್ ರೆಡ್ಡಿ ಇಷ್ಟ, ಎಲ್ಲ ಪಕ್ಷದವ್ರು ನನಗಿಷ್ಟ. ಆದರೆ ನಾನು ಯಾರು ಏನು ಮಾಡಿರ್ತಾರೆ ಅದನ್ನು ಮಾತ್ರ ನಾನು ಆಯ್ಕೆ ಮಾಡ್ಕೊಳ್ಳೋದು. ಎಲ್ಲ ವಿಷಯಗಳಲ್ಲೂ ಅಷ್ಟೇ. ನೋಡಿ, ಮೊನ್ನೆ ಒಂದು ವಿಡಿಯೋ ಬಂತು, ವಿಡಿಯೋ ಹಾಕಿದ್ದೆ ಯಾರು ಗ್ರೂಪಲ್ಲಿ, ನಮ್ಮ ಗ್ರೂಪಲ್ಲಿ. ಎಷ್ಟು ಅದ್ಭುತ ಆಗಿತ್ತು ಅಂದರೆ, ಒಂದು ಪೆನ್ನನ್ನು ವಿಷಯ. ಅದು ಪೆನ್ನು ಯಾವಾಗೂ ಕೊಡ್ತಾ ಇರ್ತಾನೆ ಪಾಪ ಬರೆಯೋರಿಗೆ. ಅವರು ಕಷ್ಟದಲ್ಲಿರೋರು ಬರೆಯೋರು, ಸರ್ ಇವತ್ತು ನನ್ನ ಹತ್ರ ಅದು ಕಾಸಿಲ್ಲ, ಪೆನ್ ಕೊಡಿ ಅಂತ ಕೊಡ್ತಾ ಇರ್ತಾನೆ. ಎಲ್ಲಿ? ಇದೇ ನಮ್ಮ ಕರ್ನಾಟಕ ಅಲ್ಲ, ತಮಿಳ್ನಾಡು ಇರಬೇಕು, ಅದು ಯಾವುದೋ ದೇವಸ್ಥಾನ, ಅಲ್ಲಿ ಕೊಡ್ತಾ ಇರ್ತಾನೆ ಅವಯ್ಯಪ್ಪ. ಕೊಟ್ಟು 30,000 ರೂಪಾಯಿ ಪೆನ್ ಕೊಟ್ಟಿದ್ದಾನೆ ಆಲ್ರೆಡಿ ಫ್ರೀಯಾಗೆ.
ಆ ವ್ಯಕ್ತಿ ಪರೀಕ್ಷೆ ಬರೆದು ದೊಡ್ಡ ಅಧಿಕಾರಿಯಾಗಿ 10 ಲಕ್ಷ ರೂಪಾಯಿ ತಂದ ಯಪ್ಪ ಕೊಟ್ಟಿದ್ದಾನೆ. ಮೇಲೆ ದೇವರು, ಅದಕ್ಕೆ ಹೇಳೋದು ಭಗವಂತ ಯಾವತ್ತೂ ಭಗವಂತ ನಮ್ಮನ್ನು ಕಾಪಾಡ್ತಾನೆ ಅನ್ನೋದಕ್ಕೆ ನಾನೇ ಉದಾಹರಣೆ ಇದ್ದೀನಿ, ಆಯಿತಾ. ಆ 10,000 ಪೆನ್ ಕೊಟ್ಟು 10 ಲಕ್ಷ ಕೊಟ್ಟ ತಕ್ಷಣ ಅದು ಪೇಪರಲ್ಲಿ ಅಡ್ವರ್ಟೈಸ್ ಆದ ತಕ್ಷಣ ಏನು ಲಕ್ಷ 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 ಅವರು ಯಾರು ಎಷ್ಟು ಜನ ಪೆನ್ಗಳೆಲ್ಲ ಇಸ್ಕೊಂಡೋಗಿರೋ ಅವರೆಲ್ಲ ಎಲ್ಪ್ ಮಾಡಿದ್ದಾರೆ ಅವ್ರಿಗೆ. ಇವತ್ತು ಅದು ಯಾವುದೋ ದೇವಸ್ಥಾನ ಹತ್ರ, ಕಂಚಿ ಕಾಮಾಕ್ಷಿ ದೇವಸ್ಥಾನ ಹತ್ರನೇನೋ ಇದೆಯಂತೆ ಅದು ಆ ಬುಕ್ ಅಂಗಡಿ. ಅದನ್ನು ಮೊನ್ನೆ ಒಂದು ವಿಡಿಯೋ ನೋಡಿದೆ, ತುಂಬ ಖುಷಿ ಆಗುತ್ತೆ. ಆದರೆ ಒಂದೇನು ಗೊತ್ತಾ, ನಾವು ಮಾಡಿದ ಕೆಲಸ ಇವತ್ತಲ್ಲ ನಾಳೆ ನಮ್ಮ ಹಿಂದೆ ಶ್ರೀನಿವಾಸ್ ಸರ್ ಮಾತಾಡ್ತಾ ಇದ್ದಾರೆ. ಈಗ ಸ್ಫೂರ್ತಿ ಮೈತ್ರಿ ಕಲಾ ತಂಡ ವತಿಯಿಂದ ಈಗ ಒಂದು ಸಂಗೀತ ಆದಮೇಲೆ ಒಂದು ಡ್ಯಾನ್ಸ್ ಸ್ಟಾರ್ಟ್ ಆಗುತ್ತೆ. ಡ್ಯಾನ್ಸ್ ಆದಮೇಲೆ ನಮ್ಮ ಜೋಗತಿ ಅಮ್ಮವರು ವೇದಿಕೆ ಮೇಲೆ ಬಂದು ಒಂದು ಜೋಗತಿ ಹಾಡಾಡ್ತಾರೆ. ನೋಡಿ, ಕೇಳಿ, ಸಂತೋಷ ಪಡೋಣ ಎಲ್ಲರೂ.